ನಮಸ್ಕಾರ ಪ್ರಿಯ ವೀಕ್ಷಕರೇ. ಇಂದು ತಮಿಳುನಾಡು ರಾಜಕೀಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಭೂಕಂಪವೇ ಎದ್ದು ಕಾಣುತ್ತಿದೆ. ಪ್ರಸಿದ್ಧ ನಟರಾಗಿ ಲಕ್ಷಾಂತರ ಜನರ ಹೃದಯವನ್ನು ಗೆದ್ದಿರುವ ವಿಜಯ್ ಅವರು ಈಗ ರಾಜಕಾರಣಿಯಾಗಿ ಚುನಾವಣೆಯ ಕಣದಲ್ಲಿ ನಿಂತಿರುವ ಸಂದರ್ಭದಲ್ಲಿ ಅವರು ಸಲ್ಲಿಸಿರುವ 2 ಚುನಾವಣಾ ಅಫಿಡವಿಟ್ ಆಸ್ತಿ ಮೌಲ್ಯದಲ್ಲಿ 119 ಕೋಟಿ ರೂಪಾಯಿಗಳ ಭಾರೀ ವ್ಯತ್ಯಾಸ ಕಂಡುಬಂದಿದೆ. ಇದು ಸಾಮಾನ್ಯ ತಪ್ಪಲ್ಲ. ಇದು ನ್ಯಾಯಾಲಯದ ಗಮನ ಸೆಳೆದಿದೆ. ಮದ್ರಾಸ್ ಉನ್ನತ ನ್ಯಾಯಾಲಯ ಸೋಮವಾರ ಏಪ್ರಿಲ್ 20ನೇ ತಾರೀಕು ವಿಜಯ್ ಅವರಿಗೆ ಭಾರತೀಯ ಚುನಾವಣಾ ಆಯೋಗಕ್ಕೆ ಹಾಗೂ ಆದಾಯ ತೆರಿಗೆ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದೆ. ಈ ಪ್ರಕರಣವು ಚುನಾವಣಾ ಪ್ರತಿಕ್ರಿಯೆಯ ಪಾರದರ್ಶಕತೆಯ ಬಗ್ಗೆ ದೊಡ್ಡ ಪ್ರಶ್ನೆಯನ್ನೇ ಎತ್ತುತ್ತಿದೆ. ವೀಕ್ಷಕರೇ, ಈ ವಿಷಯದ ಪೂರ್ಣ ಹಿನ್ನೆಲೆಯನ್ನು ವಿವರವಾಗಿ ನೋಡೋಣ. ಮೊದಲು ಈ ಪ್ರಕರಣದ ಹಿನ್ನೆಲೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಇದು 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದ್ದು. ವಿಜಯ್ ಅವರು ಈ ಚುನಾವಣೆಯಲ್ಲಿ ತಮ್ಮ ಟಿವಿಕೆ ಪಕ್ಷದಿಂದ ಸ್ಪರ್ಧಿಸುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯ. ಅವರು ಚೆನ್ನೈನ ಪೆರಂಬೂರು ಕ್ಷೇತ್ರ ಮತ್ತು ತಿರುಚಿಪೂರ್ವ ಕ್ಷೇತ್ರ ಎಂಬ 2 ಕ್ಷೇತ್ರಗಳಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ಭಾರತದ ಚುನಾವಣಾ ನಿಯಮಗಳ ಪ್ರಕಾರ ಒಂದು ಅಭ್ಯರ್ಥಿ 2 ಕ್ಷೇತ್ರಗಳಿಂದ ಸ್ಪರ್ಧಿಸುವುದು ಸಾಧ್ಯವಿದೆ. ಆದರೆ ಚುನಾವಣೆಯ ನಂತರ ಒಂದು ಕ್ಷೇತ್ರವನ್ನು ಮಾತ್ರ ಉಳಿಸಿಕೊಳ್ಳಬೇಕು. ಈ 2 ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಆಸ್ತಿ ವಿವರಗಳಲ್ಲಿ ಭಾರೀ ಅಸಮತೋಲನ ಕಂಡುಬಂದಿದೆ. ಇದು ಚುನಾವಣಾ ಆಯೋಗದ ನಿಯಮಗಳಿಗೆ ವಿರುದ್ಧವಾಗಿದೆ ಎಂಬ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ತಕ್ಷಣ ಕ್ರಮ ಕೈಗೊಂಡಿದೆ. ಪ್ರಿಯ ವೀಕ್ಷಕರೇ, ಈಗ ನಾವು ಮುಖ್ಯವಾದ ಆರೋಪಗಳನ್ನು ವಿವರವಾಗಿ ನೋಡೋಣ. ತಿರುಚಿಪೂರ್ವ ಕ್ಷೇತ್ರಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ವಿಜಯ್ ಅವರು ತಮ್ಮ ಚರಾಸ್ತಿಯ ಮೌಲ್ಯವನ್ನು 224 ಕೋಟಿ ರೂಪಾಯಿ ಎಂದು ಘೋಷಿಸಿದ್ದಾರೆ. ಆದರೆ ಪೆರಂಬೂರು ಕ್ಷೇತ್ರಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಅದೇ ಚರಾಸ್ತಿಯ ಮೌಲ್ಯವನ್ನು ಕೇವಲ 105 ಕೋಟಿ ರೂಪಾಯಿ ಎಂದು ನಮೂದಿಸಲಾಗಿದೆ. 2 ಅಫಿಡವಿಟ್ಗಳ ನಡುವಿನ ವ್ಯತ್ಯಾಸ ಸುಮಾರು 119 ಕೋಟಿ. ಈ ದೊಡ್ಡ ಮೊತ್ತವನ್ನು ಪೆರಂಬೂರು ಕ್ಷೇತ್ರದ ಅಫಿಡವಿಟ್ನಲ್ಲಿ ಮುಚ್ಚಿಡಲಾಗಿದೆ ಎಂದು ಅರ್ಜಿದಾರ ವಿ ವಿಘ್ನೇಶ್ ಅವರು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಇದು ತಪ್ಪು ಮಾಹಿತಿ ನೀಡುವುದು ಅಥವಾ ಮಾಹಿತಿ ಮುಚ್ಚಿಡುವುದು ಎಂದು ಆರೋಪಿಸಲಾಗಿದೆ. ಈ ವ್ಯತ್ಯಾಸವು ಯಾವುದೇ ಸಣ್ಣ ಲೆಕ್ಕಾಚಾರದ ತಪ್ಪಲ್ಲ. ಇದು ಚುನಾವಣಾ ಪ್ರಕ್ರಿಯೆಯಲ್ಲಿ ಗಂಭೀರ ಪ್ರಶ್ನೆಯನ್ನು ಎತ್ತುತ್ತದೆ. ಪ್ರಿಯ ವೀಕ್ಷಕರೇ, ಚುನಾವಣಾ ಅಫಿಡವಿಟ್ ಎಂದರೆ ಏನು ಎಂಬುದನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿ ಅಭ್ಯರ್ಥಿಯು ಚುನಾವಣಾ ಆಯೋಗಕ್ಕೆ ಸಲ್ಲಿಸುವ ಈ ದಾಖಲೆಯಲ್ಲಿ ತನ್ನ ಆಸ್ತಿ, ಸಾಲ, ಆದಾಯ ಮತ್ತು ಇತರ ವಿವರಗಳನ್ನು ಸರಿಯಾಗಿ ಘೋಷಿಸಬೇಕು. ಇದು ಜನರಿಗೆ ಅಭ್ಯರ್ಥಿಯ ಆರ್ಥಿಕ ಸ್ಥಿತಿಯನ್ನು ತಿಳಿಸುವ ಮುಖ್ಯ ಸಾಧನವಾಗಿದೆ. ಇದರಲ್ಲಿ ತಪ್ಪು ಮಾಹಿತಿ ನೀಡಿದರೆ ಅಥವಾ ಮುಖ್ಯ ವಿವರಗಳನ್ನು ಮುಚ್ಚಿಟ್ಟರೆ ಅದು ಚುನಾವಣಾ ನಿಯಮಗಳ ಉಲ್ಲಂಘನೆಯಾಗುತ್ತದೆ. ಭಾರತೀಯ ಜನಪ್ರತಿನಿಧಿ ಕಾಯ್ದೆಯ ಪ್ರಕಾರ ಇಂತಹ ತಪ್ಪುಗಳು ಸಾಬೀತಾದರೆ ಅಭ್ಯರ್ಥಿಯ ನಾಮಪತ್ರಗಳು ತಿರಸ್ಕರಿಸಬಹುದು ಅಥವಾ ಚುನಾಯಿತರಾದ ನಂತರವೂ ಅವರ ಆಯ್ಕೆಯನ್ನು ರದ್ದುಗೊಳಿಸಬಹುದು. ಇದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡುವ ಉದ್ದೇಶದಿಂದ ಇರುವ ನಿಯಮ. ಈ ನಿಯಮಗಳು ಎಲ್ಲ ಅಭ್ಯರ್ಥಿಗಳಿಗೂ ಸಮಾನವಾಗಿ ಅನ್ವಯವಾಗುತ್ತದೆ. ವೀಕ್ಷಕರೇ, ಈಗ ನ್ಯಾಯಾಲಯದ ನಿಲುವನ್ನು ನೋಡೋಣ. ಮುಖ್ಯ ನ್ಯಾಯಮೂರ್ತಿ ಎಸ್.ಎ. ಧರ್ಮಾಧಿಕಾರಿ ನ್ಯಾಯಮೂರ್ತಿ ಅರುಣ್ ಮುರುಗನ್ ಅವರಿದ್ದ ಪೀಠವು ಈ ಪ್ರಕರಣವನ್ನು ವಿಚಾರಣೆ ನಡೆಸಿದೆ. ನ್ಯಾಯಾಲಯವು ಮೌಖಿಕವಾಗಿ ಇದನ್ನು ಒಂದು ಅಕ್ರಮ ಅಥವಾ ನಿಯಮಗಳ ಉಲ್ಲಂಘನೆ ಎಂದು ಅಭಿಪ್ರಾಯಪಟ್ಟಿದೆ. ಇಷ್ಟು ದೊಡ್ಡ ಮೊತ್ತದ ವ್ಯತ್ಯಾಸವಿರುವುದು ಸಾಮಾನ್ಯ ವಿಷಯವಲ್ಲ ಎಂದು ನ್ಯಾಯಾಲಯವು ಸ್ಪಷ್ಟವಾಗಿ ಹೇಳಿದೆ. ಇದಕ್ಕೆ ಸಂಬಂಧಿಸಿದಂತೆ ವಿಜಯ್ ಅವರು ಚುನಾವಣಾ ಆಯೋಗ ಮತ್ತು ಆದಾಯ ತೆರಿಗೆ ಇಲಾಖೆಗೆ ನೋಟಿಸ್ ಜಾರಿ ಮಾಡಿ 1 ವಾರದ ಕಾಲಾವಕಾಶ ನೀಡಬೇಕಾಗಿ ಕೋರಿದೆ. ಇದಕ್ಕೆ ಸಂಬಂಧಿಸಿದಂತೆ ವಿಜಯ್ ಅವರು ಚುನಾವಣಾ ಆಯೋಗ ಮತ್ತು ಆದಾಯ ತೆರಿಗೆ ಇಲಾಖೆಗೆ ನೋಟಿಸ್ ಜಾರಿ ಮಾಡಿ 1 ವಾರದ ಕಾಲಾವಕಾಶ ನೀಡಿದೆ. ಈ ಅವಧಿಯಲ್ಲಿ ಎಲ್ಲ ಪಕ್ಷಗಳು ತಮ್ಮ ಸ್ಪಷ್ಟನೆಯನ್ನು ನೀಡಬೇಕು. ಇದು ನ್ಯಾಯಾಲಯವು ಈ ವಿಷಯವನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ. ವೀಕ್ಷಕರೇ, ಈ ಅವಧಿಯಲ್ಲಿ ಎಲ್ಲ ಪಕ್ಷಗಳು ತಮ್ಮ ಸ್ಪಷ್ಟನೆಯನ್ನು ನೀಡಬೇಕು. ಇದು ನ್ಯಾಯಾಲಯವು ಈ ವಿಷಯಗಳನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ವೀಕ್ಷಕರೇ, ಈಗ ನಾವು ಈ ಪ್ರಕರಣದ ವಿವರವಾದ ವಿಶ್ಲೇಷಣೆ ಮಾಡೋಣ. ಮೊದಲನೆಯದಾಗಿ ಕಾರ್ಯತಂತ್ರದ ಬಗ್ಗೆ ಮಾತಾಡೋಣ. ವಿಜಯ್ ಅವರು 2 ಕ್ಷೇತ್ರಗಳಿಂದ ನಾಮಪತ್ರ ಸಲ್ಲಿಸಿರುವುದು ಒಂದು ರಣತಂತ್ರವಾಗಿರಬಹುದು. ಇದರಿಂದ ಅವರು ಹೆಚ್ಚು ಜನರನ್ನು ತಲುಪಬಹುದು ಮತ್ತು ಒಂದು ಕ್ಷೇತ್ರದಲ್ಲಿ ಸೋತರೂ ಇನ್ನೊಂದು ಕ್ಷೇತ್ರದಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಇದರಿಂದ ಹೆಚ್ಚು ಜನರನ್ನು ತಲುಪಬಹುದು ಮತ್ತು ಒಂದು ಕ್ಷೇತ್ರದಲ್ಲಿ ಸೋತರೂ ಇನ್ನೊಂದು ಕ್ಷೇತ್ರದಲ್ಲಿ ಗೆಲ್ಲುವ ಸಾಧ್ಯತೆ ಇರುತ್ತದೆ. ತಮಿಳುನಾಡು ರಾಜಕೀಯದಲ್ಲಿ ಇಂತಹ ರಣತಂತ್ರಗಳು ಹಿಂದೆಯೂ ಕಂಡುಬಂದಿವೆ. ಆದರೆ ಈ ರಣತಂತ್ರದಲ್ಲಿ ಅಫಿಡವಿಟ್ ಸರಿಯಾಗಿರಬೇಕು. 2 ಕ್ಷೇತ್ರಗಳಲ್ಲಿ ಒಂದೇ ವ್ಯಕ್ತಿಯ ಆಸ್ತಿ ವಿವರಗಳು ಭಿನ್ನವಾಗಿರುವುದು ಈ ರಣತಂತ್ರಕ್ಕೆ ದೊಡ್ಡ ಪ್ರಶ್ನೆಯನ್ನು ಎತ್ತುತ್ತಿದೆ. ಇದು ಉದ್ದೇಶಪೂರ್ವಕವೋ ಅಥವಾ ತಾಂತ್ರಿಕ ತಪ್ಪೋ ಎಂಬುದನ್ನು ವಿಶ್ಲೇಷಿಸಬೇಕಾಗಿದೆ. ವಿಜಯ್ ಅವರ ತಂಡವು ಈಗ ತಮ್ಮ ರಣತಂತ್ರವನ್ನು ಮುಂದುವರಿಸುವುದಕ್ಕೆ ಈ ವಿವಾದವು ತೊಡಕಾಗಬಹುದು. ಏಕೆಂದರೆ ಚುನಾವಣಾ ಅಭಿಯಾನದ ಮಧ್ಯೆಯೇ ನ್ಯಾಯಾಲಯದ ನೋಟಿಸ್ ಬಂದಿರುವುದು ಅವರ ಯೋಜನೆಗಳನ್ನು ಪ್ರಭಾವಿಸುತ್ತದೆ.
ಆಯೋಗದ ನಿಯಮಗಳ ಪ್ರಕಾರ ಎಲ್ಲ ಅಫಿಡವಿಟ್ಗಳನ್ನು ಪರಿಶೀಲಿಸುವ ಹೊಣೆಗಾರಿಕೆ ಅದಕ್ಕಿದೆ. ಆದಾಯ ತೆರಿಗೆ ಇಲಾಖೆಯು ಆಸ್ತಿ ವಿವರಗಳನ್ನು ಪರಿಶೀಲಿಸಿ ವರದಿ ನೀಡಬೇಕು. ಇದು ತೆರಿಗೆ ಸಂಬಂಧಿಸಿದ ಯಾವುದೇ ಅನುಮಾನಗಳನ್ನು ತೆರೆದುಕೊಳ್ಳುವ ಸಾಧ್ಯತೆಯನ್ನು ಹುಟ್ಟಿಸುತ್ತದೆ. ವಿಜಯ್ ಅವರ ತಂಡವು ಈಗ ತಮ್ಮ ಸ್ಪಷ್ಟನೆಯನ್ನು ನೀಡಲು ಸಿದ್ಧರಾಗಬೇಕು. ಇದು ರಾಜಕೀಯ ಪ್ರತಿಕ್ರಿಯೆಗಳನ್ನು ಕೂಡ ಉಂಟು ಮಾಡಬಹುದು. ಇತರ ಪಕ್ಷಗಳು ಈ ವಿಷಯವನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ಜನರ ಪ್ರತಿಕ್ರಿಯೆಯು ಮುಖ್ಯವಾಗಿದೆ. ವಿಜಯ್ ಅವರ ಅಭಿಮಾನಿಗಳು ಅವರನ್ನು ಬೆಂಬಲಿಸುವುದರಲ್ಲಿ ಮುಂದಿದ್ದರೂ ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಬಹುದು. ಇದು ರಾಜಕೀಯದಲ್ಲಿ ನಟರ ಪ್ರವೇಶದ ಬಗ್ಗೆ ಚರ್ಚೆಯನ್ನು ಮತ್ತೊಮ್ಮೆ ಉತ್ತೇಜಿಸುತ್ತದೆ. ತಮಿಳುನಾಡು ರಾಜಕೀಯದಲ್ಲಿ ಹಿಂದೆಯೂ ನಟರು ರಾಜಕೀಯಕ್ಕೆ ಬಂದಿದ್ದಾರೆ, ಆದರೆ ಅವರ ಆರ್ಥಿಕ ವಿವರಗಳು ಈ ರೀತಿ ವಿವಾದಕ್ಕೆ ಒಳಗಾಗುವುದು ಅಪರೂಪ. ವೀಕ್ಷಕರೇ, ಈ ಪ್ರಕರಣದಲ್ಲಿ ಸವಾಲುಗಳು ಮತ್ತು ಅಪಾಯಗಳು ಹಲವು ಇವೆ. ಮೊದಲನೆಯದಾಗಿ, ಅಫಿಡವಿಟ್ನಲ್ಲಿ ತಪ್ಪು ಮಾಹಿತಿ ಸಾಬೀತಾದರೆ ವಿಜಯ್ ಅವರ ನಾಮಪತ್ರಗಳು ತಿರಸ್ಕೃತವಾಗುವ ಅಪಾಯವಿದೆ. ಇದು ಅವರ ಚುನಾವಣಾ ಅಭಿಯಾನಕ್ಕೆ ದೊಡ್ಡ ಹೊಡೆತವಾಗಬಹುದು. ಜನಪ್ರತಿನಿಧಿ ಕಾಯಿದೆಯ 125A ವಿಭಾಗದ ಪ್ರಕಾರ ತಪ್ಪು ಅಫಿಡವಿಟ್ ಸಲ್ಲಿಸಿದರೆ 6 ತಿಂಗಳಿನವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡೂ ಆಗಬಹುದು. ಇದು ಕೇವಲ ಶಿಕ್ಷೆಯಲ್ಲ, ಚುನಾವಣಾ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಯನ್ನು ಅನರ್ಹಗೊಳಿಸುವ ಸಾಧ್ಯತೆಯೂ ಇದೆ. ಎರಡನೆಯದಾಗಿ, ಇದು ಅವರ ರಾಜಕೀಯ ಇಮೇಜ್ಗೆ ಪ್ರತಿಕೂಲವಾಗುತ್ತದೆ. ಜನರು ಅಭ್ಯರ್ಥಿಯಲ್ಲಿ ಪಾರದರ್ಶಕತೆಯನ್ನು ನಿರೀಕ್ಷಿಸುತ್ತಾರೆ. ಮೂರನೆಯದಾಗಿ, ಈ ವಿಷಯವು ಚುನಾವಣಾ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುತ್ತದೆ. ದೊಡ್ಡ ನಟರಾಗಿರುವ ವಿಜಯ್ ಅವರು ರಾಜಕೀಯಕ್ಕೆ ಬಂದಾಗ ಇಂತಹ ವಿವಾದಗಳು ಉದ್ಭವಿಸುವುದು ಜನರಲ್ಲಿ ನಿರಾಶೆಯನ್ನು ಹುಟ್ಟಿಸಬಹುದು. ನಾಲ್ಕನೆಯದಾಗಿ, ನ್ಯಾಯಾಲಯದ ತೀರ್ಪು ಏನಾಗುತ್ತದೆ ಎಂಬುದು ಇನ್ನೂ ತಿಳಿಯಬೇಕಿದೆ. 1 ವಾರದ ಅವಧಿಯಲ್ಲಿ ಸ್ಪಷ್ಟನೆ ಬಂದರೂ ಪ್ರಕರಣವು ಇನ್ನಷ್ಟು ದೀರ್ಘಕಾಲ ಉಳಿಯುವ ಸಾಧ್ಯತೆ ಇದೆ. ಇದು ಚುನಾವಣಾ ದಿನಾಂಕಕ್ಕೆ ಮುಂಚಿತವಾಗಿ ನಡೆಯುತ್ತಿರುವುದು ವಿಜಯ್ ಅವರಿಗೆ ಹೆಚ್ಚು ಸವಾಲು ತಂದೊಡ್ಡುತ್ತದೆ. ವೀಕ್ಷಕರೇ, ಒಂದು ವೇಳೆ ಇದು ತಾಂತ್ರಿಕ ತಪ್ಪು ಅಥವಾ ಲೆಕ್ಕಾಚಾರದ ದೋಷವಾಗಿದ್ದರೆ ವಿಜಯ್ ಅವರ ತಂಡವು ಇದನ್ನು ಸುಲಭವಾಗಿ ಸರಿಪಡಿಸಬಹುದು. ಆದರೆ ಇಷ್ಟು ದೊಡ್ಡ ಮೊತ್ತದ ವ್ಯತ್ಯಾಸವು ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ಟಿದ್ದರೆ ಅದು ಗಂಭೀರ ಸಮಸ್ಯೆ. ಇದು ಆದಾಯ ತೆರಿಗೆ ಇಲಾಖೆಯ ತನಿಖೆಗೆ ಕಾರಣವಾಗಬಹುದು. ತೆರಿಗೆ ಇಲಾಖೆಯು ಆಸ್ತಿ ಮೂಲಗಳನ್ನು ಪರಿಶೀಲಿಸಿ ವರದಿ ನೀಡಿದರೆ ಹೆಚ್ಚಿನ ಸತ್ಯಗಳು ಬೆಳಕಿಗೆ ಬರಬಹುದು. ಇದು ವಿಜಯ್ ಅವರ ರಾಜಕೀಯ ಭವಿಷ್ಯದ ಮೇಲೆ ದೀರ್ಘಕಾಲದ ಪರಿಣಾಮ ಬೀರಬಹುದು. ಜೊತೆಗೆ ಈ ಪ್ರಕರಣವು ಇತರ ನಟ ನಟಿಯರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತದೆ. ರಾಜಕೀಯಕ್ಕೆ ಬರುವ ಮುನ್ನ ಆರ್ಥಿಕ ವಿವರಗಳನ್ನು ಸರಿಯಾಗಿ ನಿರ್ವಹಿಸುವುದು ಅಗತ್ಯ. ಈ ಪ್ರಕರಣವು ಚುನಾವಣಾ ಆಯೋಗದ ಪಾತ್ರವು ಬಹಳ ಮುಖ್ಯ. ಆಯೋಗವು ಎಲ್ಲ ಅಭ್ಯರ್ಥಿಗಳ ಅಫಿಡವಿಟ್ ಅನ್ನು ಪರಿಶೀಲಿಸಿ ತಪ್ಪುಗಳನ್ನು ಗುರುತಿಸಬೇಕು. ಇದು ಜನತಂತ್ರದಲ್ಲಿ ವಿಶ್ವಾಸವನ್ನು ಕಾಪಾಡುತ್ತದೆ. ಇದೇ ರೀತಿಯ ಇತರ ಪ್ರಕರಣಗಳಲ್ಲಿ ನ್ಯಾಯಾಲಯವು ತನಿಖೆಗೆ ಆದೇಶಿಸಿರುವುದು ಕಂಡುಬಂದಿದೆ. ಉದಾಹರಣೆಗೆ, ಇತ್ತೀಚಿನ ದಿನಗಳಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಆಸ್ತಿ ವಿವರಗಳ ವ್ಯತ್ಯಾಸಗಳ ಬಗ್ಗೆ ನ್ಯಾಯಾಲಯದಲ್ಲಿ ಅರ್ಜಿಗಳು ಸಲ್ಲಿಕೆಯಾಗಿವೆ. ಇದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಜನರು ತಮ್ಮ ಮತಗಳನ್ನು ನೀಡುವ ಮುನ್ನ ಅಭ್ಯರ್ಥಿಯ ಆರ್ಥಿಕ ವಿವರಗಳನ್ನು ತಿಳಿಯುವ ಹಕ್ಕು ಹೊಂದಿದ್ದಾರೆ. ಈ ವ್ಯತ್ಯಾಸವು ಉದ್ದೇಶಪೂರ್ವಕವೋ ಅಥವಾ ತಾಂತ್ರಿಕ ತಪ್ಪೋ ಎಂಬುದನ್ನು ನ್ಯಾಯಾಲಯವು ನಿರ್ಧರಿಸುತ್ತದೆ. ಆದರೆ ಇದು ಚುನಾವಣಾ ಅಭಿಯಾನದ ಮಧ್ಯೆ ನಡೆದಿರುವುದು ವಿಜಯ್ ಅವರ ತಂಡಕ್ಕೆ ದೊಡ್ಡ ಸವಾಲು. ಪ್ರಿಯ ವೀಕ್ಷಕರೇ, ಚುನಾವಣಾ ನಿಯಮಗಳು ಎಲ್ಲ ಅಭ್ಯರ್ಥಿಗಳಿಗೂ ಸಮಾನವಾಗಿ ಅನ್ವಯವಾಗುತ್ತದೆ. ಯಾವುದೇ ಅಭ್ಯರ್ಥಿಯು ಆಸ್ತಿ ವಿವರಗಳನ್ನು ಸರಿಯಾಗಿ ಘೋಷಿಸದಿದ್ದರೆ ಅದು ಜನಪ್ರತಿನಿಧಿ ಕಾಯ್ದೆಯ ಅಡಿಯಲ್ಲಿ ಶಿಕ್ಷಾರ್ಹವಾಗಬಹುದು. ಈ ಪ್ರಕರಣವು ಇತರ ರಾಜಕಾರಣಿಗಳಿಗೂ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತದೆ. ಚುನಾವಣೆಯಲ್ಲಿ ಪಾರದರ್ಶಕತೆಯು ಅತ್ಯಂತ ಮುಖ್ಯ. ಇದು ಸೆಲೆಬ್ರಿಟಿ ರಾಜಕಾರಣಿಗಳ ಬಗ್ಗೆಯೂ ಹೊಸ ಚರ್ಚೆಯನ್ನು ಹುಟ್ಟುಹಾಕುತ್ತದೆ. ಜನರು ನಟರನ್ನು ರಾಜಕೀಯವಾಗಿ ನೋಡುವಾಗ ಅವರ ಆರ್ಥಿಕ ಪಾರದರ್ಶಕತೆಯನ್ನು ಕೂಡ ಪರಿಶೀಲಿಸುತ್ತಾರೆ. ಇದು ರಾಜಕೀಯ ವ್ಯವಸ್ಥೆಯಲ್ಲಿ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅಥವಾ ಕುಂದಿಸುತ್ತದೆ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯುತ್ತದೆ. ಈ ಪ್ರಕರಣವು ನಟ ವಿಜಯ್ ಅವರ ರಾಜಕೀಯ ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಒಂದು ವೇಳೆ ನ್ಯಾಯಾಲಯವು ತಪ್ಪು ಕಂಡು ಹಿಡಿದರೆ ವಿಜಯ್ ಅವರ ನಾಮಪತ್ರ ತಿರಸ್ಕೃತವಾಗುವ ಸಾಧ್ಯತೆ ಇದೆ ಅಥವಾ ಚುನಾಯಿತರಾದ ನಂತರವೂ ಅವರ ಆಯ್ಕೆಯನ್ನು ಪ್ರಶ್ನಿಸಲಾಗಬಹುದು. ಇದು ಅವರ ರಾಜಕೀಯ ಭವಿಷ್ಯದ ಮೇಲೆ ಪ್ರಭಾವ ಬೀರಬಹುದು. ಜೊತೆಗೆ ಇದು ಚುನಾವಣಾ ಆಯೋಗಕ್ಕೂ ಒಂದು ಪರೀಕ್ಷೆ. ಆಯೋಗವು ಎಲ್ಲ ಅಫಿಡವಿಟ್ಗಳನ್ನು ಸರಿಯಾಗಿ ಪರಿಶೀಲಿಸುವುದು ಅಗತ್ಯ. ಆದಾಯ ತೆರಿಗೆ ಇಲಾಖೆಯು ಈ ವಿಷಯದಲ್ಲಿ ತನಿಖೆ ನಡೆಸಿದರೆ ಹೆಚ್ಚಿನ ವಿವರಗಳು ಬೆಳಕಿಗೆ ಬರಬಹುದು. ಒಟ್ಟಾರೆಯಾಗಿ ಈ ಘಟನೆಯು ಚುನಾವಣಾ ಪ್ರಕ್ರಿಯೆಯಲ್ಲಿ ಮಾಹಿತಿ ಪಾರದರ್ಶಕತೆಯ ಮಹತ್ವವನ್ನು ಮತ್ತೊಮ್ಮೆ ಎತ್ತಿ ತೋರಿಸುತ್ತಿದೆ. ಇದು ಜನತಂತ್ರದ ಮೂಲಸ್ತಂಭವಾದ ಚುನಾವಣೆಯಲ್ಲಿ ನಿಯಮಗಳ ಪಾಲನೆಯನ್ನು ಖಚಿತಪಡಿಸುತ್ತದೆ. ಪ್ರಿಯ ವೀಕ್ಷಕರೇ, ಚುನಾವಣೆಯು ಜನತಂತ್ರದ ಮೂಲಸ್ತಂಭ. ಅದರಲ್ಲಿ ಪಾರದರ್ಶಕತೆಯನ್ನು ಕಾಪಾಡುವುದು ಪ್ರತಿ ನಾಗರಿಕನ ಕರ್ತವ್ಯ. ಈ ಪ್ರಕರಣವು ಮುಂದೆ ಹೇಗೆ ಬೆಳೆಯುತ್ತದೆ ಎಂಬುದನ್ನು ನಾವು ಗಮನಿಸುತ್ತೇವೆ. ನ್ಯಾಯಾಲಯದ ತೀರ್ಪು ಬಂದ ನಂತರ ಮತ್ತೊಮ್ಮೆ ವಿವರವಾಗಿ ಚರ್ಚಿಸೋಣ.
ಕೊನೆಯದಾಗಿ ಹೇಳುವುದಾದರೆ ವಿಜಯ್ ಅವರ 2 ಅಫಿಡವಿಟ್ ನಡುವಿನ 119 ಕೋಟಿ ರೂಪಾಯಿಗಳ ಆಸ್ತಿ ವ್ಯತ್ಯಾಸವು ಮದ್ರಾಸ್ ಉನ್ನತ ನ್ಯಾಯಾಲಯದಲ್ಲಿ ದೊಡ್ಡ ವಿವಾದವನ್ನು ಸೃಷ್ಟಿಸಿದೆ. ನ್ಯಾಯಾಲಯವು ಇದನ್ನು ಅಕ್ರಮ ಎಂದು ಕರೆದು 1 ವಾರದ ಅವಧಿ ನೀಡಿದೆ. ಇದು ಚುನಾವಣಾ ನಿಯಮಗಳ ಉಲ್ಲಂಘನೆಯಾಗಿರಬಹುದು ಮತ್ತು ಅಭ್ಯರ್ಥಿಯ ಭವಿಷ್ಯಕ್ಕೆ ಅಪಾಯವಾಗಬಹುದು. ಈ ಘಟನೆಯು ತಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯ ಅಗತ್ಯವನ್ನು ಎಚ್ಚರಿಸುತ್ತದೆ. ವೀಕ್ಷಕರೇ, ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಡುತ್ತೇನೆ. ಚುನಾವಣೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಆಸ್ತಿ ವಿವರಗಳನ್ನು ಸರಿಯಾಗಿ ಘೋಷಿಸಿದ್ದರೆ ಜನತಂತ್ರಕ್ಕೆ ಏನು ಪರಿಣಾಮ ಬೀರುತ್ತದೆ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.